ಸೊ ನೀವು ಸಿಂಪಲ್ಲಾಗಿ ಈ ಥರ ಎಡಿಟಿಂಗ್ ಮಾಡ್ಕೊಂಡು ಸ್ಟೇಟಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಹೊಸ ಅಧ್ಯಾಯ ಯೂಟ್ಯೂಬ್ ಚಾನಲ್. ಸೊ ನನ್ನ ಈ ಒಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಈ ಒಂದು ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳ್ಬಿಟ್ಟು ನೀವು ಆಲ್ರೆಡಿ ನನ್ನ ಒಂದು ಯೂಟ್ಯೂಬ್ ತಮ್ಮನಲ್ಲಿ ನೋಡಿರ್ತೀರಾ. ಸೊ ಹೌದು, ಈ ಒಂದು ವಿಡಿಯೋ ಬಂದು ಕ್ಯಾಪ್ ಕಟ್ ಎಡಿಟಿಂಗ್ ಬಗ್ಗೆ ಆಗಿರುತ್ತೆ. ಸೊ ಯಾರೆಲ್ಲ ಕ್ಯಾಪ್ ಕಟ್ ಎಡಿಟಿಂಗ್ನ ಕಲಿಬೇಕಂತಿದ್ದೀರಾ, ಸೊ ದಯವಿಟ್ಟು ಅವರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಂದುವರ್ಸೋಣ. ಸೊ ಮೊದಲನೇದಾಗಿ ನೀವು ನಿಮ್ಮ ಒಂದು ಕ್ಯಾಪ್ ಕಟ್ಟನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಹಾಗೆ ನೀವು ಯಾವ ಒಂದು ವಿಡಿಯೋಸ್ನ ಎಡಿಟ್ ಮಾಡ್ಬೇಕಂತಿದ್ದೀರಾ, ಯಾವ ಒಂದು ವಿಡಿಯೋನ ಎಡಿಟ್ ಮಾಡ್ಬೇಕಂತಿದ್ದೀರಾ ಅದನ್ನ ಸೊ ಇಲ್ಲಿ ಆ್ಯಡ್ ಆದ ತಕ್ಷಣ ನೀವೊಂದು 30 ಸೆಕೆಂಡ್ ಕ್ಲಿಪ್ಪನ್ನು ಕಟ್ ಮಾಡ್ಕೋಬೇಕು. ಸೊ ಇವಾಗ ನಾನು 30 ಸೆಕೆಂಡ್ ಕ್ಲಿಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಫಸ್ಟ್ ಸ್ಟೆಪ್ಪು. ಸೊ ಇದರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ನೀವು ಈ ಒಂದು ವಿಡಿಯೋನ ಡೂಪ್ಲಿಕೇಟ್ ಮಾಡಬೇಕಾಗತ್ತೆ. ಈ ಒಂದು ವಿಡಿಯೋನ ಹೇಗೆ ಡೂಪ್ಲಿಕೇಟ್ ಮಾಡೋದಂದರೆ, ಸೊ ನೀವು ಸಿಂಪಲ್ಲಾಗಿ ಈ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಳಗಡೆ ಇಲ್ಲಿ ಆಪ್ಷನ್ಸ್ ಓಪನ್ ಆಗುತ್ತೆ. ಹಾಗೆ ಸೈಡಿಗೆ ಸ್ಕ್ರೋಲ್ ಮಾಡಿದರೆ ಇಲ್ಲಿ ಡೂಪ್ಲಿಕೇಟ್ ಅಂತ ಆಪ್ಷನ್ ಬರುತ್ತೆ, ಡೂಪ್ಲಿಕೇಟ್ ಕೊಡಿ. ಸೊ ಇವಾಗ ನೆಕ್ಸ್ಟು ಡೂಪ್ಲಿಕೇಟ್ ಆಗಿರೋದನ್ನು ಕ್ಲಿಕ್ ಮಾಡಿ, ಹಾಗೆ ಸೈಡ್ ಸ್ಕ್ರೋಲ್ ಮಾಡಿ, ಇಲ್ಲಿ ಓವರ್ಲೇ ಅಂತ ಹೇಳ್ಬಿಟ್ಟಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ, ಹಾಗೆ ನೀವು ಏನು ಒರಿಜಿನಲ್ ವಿಡಿಯೋ ಇದೆಯಲ್ಲ ಅದೇ ಲೆವೆಲ್ಗೆ ಇದನ್ನು ಸೆಟ್ ಮಾಡಿ. ಇವಾಗ ಕೆಳಗಡೆ ಇರುವಂಥ ಏನು ಓವರ್ಲೇಯಲ್ಲೇ ಡೂಪ್ಲಿಕೇಟ್ ಮಾಡ್ಕೊಂಡಿದ್ದು ಕೆಳಗಡೆ ಹಾಕ್ಕೊಂಡಿದ್ದೀರಲ್ಲ ಆ ವಿಡಿಯೋನ ಕ್ಲಿಕ್ ಮಾಡಿ, ನಂತರ ರಿಮೂವ್ ಬ್ಯಾಕ್ಗ್ರೌಂಡ್ಗೆ ಹೋಗಿ ಕಾಸ್ಟ್ಯೂಮ್ ರಿಮೂವಲ್ ಕೊಡಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಏನು ಮಾಡ್ತೀರಂದರೆ, ನೀವು ಯಾವ ಒಂದು ಇಮೇಜ್ಗೆ ನಿಮ್ಮ ಒಂದು ಫಾಂಟ್ನ ಬ್ಯಾಕ್ವರ್ಡ್ ಕಳಿಸ್ಬೇಕಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡಬೇಕು. ಸೊ ನಾನು ಇವಾಗ ನನ್ನ ಹಿಂದ್ಗಡೆ ಬ್ಯಾಕ್ಗ್ರೌಂಡನ್ನ ಕಳಿಸ್ಬೇಕು, ಕಟ್ ಮಾಡ್ಕೊತಿದ್ದೀನಿ. ಸೊ ಇವಾಗೇನು ನೀವು ಇದನ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದಿಷ್ಟೇ ನಿಮ್ಗೆ ಕಟ್ ಆಗುತ್ತೆ. ಸೊ ಇವಾಗ ಇದು ಕಟ್ಟಾಗಿದೆ, ನೀವು ನೋಡ್ತಿದ್ದೀರಲ್ಲ ಇದು ಇವಾಗ ಕಟ್ಟಾಗಿದೆ. ನೀವು ಬ್ಯಾಕ್ವರ್ಡ್ನ ಕಳಿಸ್ಬೇಕಂದ್ರೆ ಇದು ತುಂಬಾ ಇಂಪಾರ್ಟೆಂಟು, ಈ ಸ್ಟೆಪ್ ಮಾತ್ರ ಮಿಸ್ ಮಾಡಬೇಡಿ. ಸೊ ಈ ಥರ ಆಗುತ್ತೆ. ಈ ಥರ ಆದಮೇಲೆ ನೆಕ್ಸ್ಟ್ ಏನಿದೆ ಅಂದರೆ, ಇವಾಗ ನೀವು ಯಾವ ಒಂದು ವರ್ಡ್ನ ಸೆಲೆಕ್ಟ್ ಮಾಡಬೇಕು. ಇವಾಗ ಉದಾಹರಣೆ ನಾನು ಬರೀತಿದ್ದೀನಿ ಕನ್ನಡಿಗ ಅಂತ. ಸೊ ನಾನಿಲ್ಲಿ ಕನ್ನಡಿಗ ಅಂತ ಬರೀತಿದ್ದೀನಿ ಇವಾಗ. ಸೊ ಈ ಒಂದು ವರ್ಡನ್ನು ನಾನು ಇವಾಗ ಬ್ಯಾಕ್ ಕಳಿಸ್ಬೇಕು. ಸೊ ಬ್ಯಾಕ್ ಹೆಂಗೆ ಕಳಿಸ್ಬೇಕಂದ್ರೆ, ಆ ವರ್ಡ್ ಮೇಲೆ ಕ್ಲಿಕ್ ಮಾಡಿ, ನಂತರ ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಅಂತ ಕೊಡಬೇಕು. ಸೊ ಇವಾಗ ಈ ವರ್ಡ್ ಏನಿದೆ ಬ್ಯಾಕ್ ಹೋಗಿದೆ. ನಿಮಗೆ ಇವಾಗ ವರ್ಡ್ ಬ್ಯಾಕ್ ಹೋಗಿರೋದು ಕಾಣ್ತಾ ಇರ್ಬೋದು. ನೀವೇನು ಕ್ರಾಪ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ರೆ ಅದಿಷ್ಟಕ್ಕೆ ಮಾತ್ರ ಬ್ಯಾಕ್ ಹೋಗಿದೆ. ಸೊ ಓಕೆ, ಇವಾಗ ವರ್ಡ್ನ ಬ್ಯಾಕ್ ಮಾಡೋದು ಹೆಂಗೆ ಅಂತ ಕಳಿಸ್ದೆ. ಸೊ ನೆಕ್ಸ್ಟ್ ಇದನ್ನ ಇದೇ ರೀತಿ ಇವಾಗ ನೀವೊಂದು ವಿಡಿಯೋನ ಬ್ಯಾಕ್ ಅಂದರೆ ಲಿರಿಕ್ಸ್ನ ಬ್ಯಾಕ್ ಮಾಡಬೇಕಂದವಾಗ ಓವರ್ ಇಲ್ಲೇ ಹೋಗಿ ನಾನು ಈ ಒಂದು ಲಿರಿಕ್ಸ್ನ ಬ್ಯಾಕ್ ತಗೋಬೇಕು. ಓಕೆ, ಕ್ಲಿಕ್ ಮಾಡಿ, ಇಲ್ಲಿ ಮೂರನೇ ಆಪ್ಷನ್ ಕಾಣಿಸಿದೆಯಲ್ಲ
ಸ್ಪ್ಲೈಸ್ ಅಂತ ಹೇಳ್ಬಿಟ್ಟು ಅದನ್ನ ಕ್ಲಿಕ್ ಮಾಡಿ ಈ ಥರ ಇದು ಫಿಲ್ಟರ್ನ ಹಾಕಬೇಕು. ನೆಕ್ಸ್ಟ್ ಏನಿದೆ ಇದನ್ನ ಕ್ಲಿಕ್ ಮಾಡಿ ಸೇಮ್ ಅದೇ ಥರ ಲೇಯರ್ಸ್ಗೆ ಹೋಗಿ ಬ್ಯಾಕ್ ಮಾಡಬೇಕು. ಹಾಗೆ ನಿಮ್ಮ ಒಂದು ಏನು ಫ್ರೇಮ್ ಇರುತ್ತೆ ಅದಕ್ಕೆ ಸೈಜ್ ಆ್ಯಡ್ ಮಾಡಬೇಕು. ಸೊ ಇವಾಗ ಇದು ಈ ಥರ ಶೋ ಆಗ್ತಾ ಇದೆ. ಸೊ ಇವಾಗ ನಾನು ಅದನ್ನ ಸೌಂಡ್ ಕಮ್ಮಿ ಮಾಡ್ತೀನಿ, ಇಲ್ಲ ಅಂದರೆ ಕಾಪಿರೈಟ್ ಬಂದರೂ ಬರ್ಬೋದು. ಸೊ ಈ ಥರ ಸೊ ಇವಾಗ ನಿಮಗೆ ಹಿಂದ್ಗಡೆ ಇರುವಂಥ ಫಾಂಟು ಇನ್ನೂ ಸ್ವಲ್ಪ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಬೇಕಂದ್ರೆ ಸೊ ನೀವು ಅಡ್ಜಸ್ಟ್ಗೆ ಹೋಗಬೇಕು. ಅಲ್ಲಿ ಸ್ವಲ್ಪ ಬ್ರೈಟ್ನೆಸ್ನ ಹೆಚ್ಚು ಕಮ್ಮಿ ಮಾಡೋದಾಗಿರ್ಬೋದು, ಹಾಗೆ ಕಾಂಟ್ರಾಸ್ಟ್ನ ಹೆಚ್ಚು ಕಮ್ಮಿ ಮಾಡೋದಾಗಿರ್ಬೋದು ಮಾಡಿದರೆ ನಿಮಗೆ ಇಲ್ಲಿ ಸೆಟ್ಟಿಂಗ್ ನೀವು ಯಾವ ಥರ ಮಾಡ್ಕೊತೀರೋ ಆ ಥರ ಗ್ಲೋ ಆಗ್ತಾ ಬರುತ್ತೆ. ಹಾಗೆ ನಿಮ್ಮ ಒಂದು ಫ್ರೇಮ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ವಿಂಟೇಜ್ನ ಮಾಡಿದರೆ ಸ್ವಲ್ಪ ಥೀಮ್ ಸೈಡೆಲ್ಲ ಬ್ಲ್ಯಾಕ್ನೆಸ್ ಬರುತ್ತೆ, ಅದಿನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ಫೈನಲ್ ರಿಸಲ್ಟ್ ಈ ಥರ ಇರುತ್ತೆ. ಸೊ ನೀವು ಸಿಂಪಲ್ಲಾಗಿ ಈ ಥರ ಎಡಿಟಿಂಗ್ ಮಾಡ್ಕೊಂಡು ಸ್ಟೇಟಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಸಿಂಪ್ಲಿ ನೀವೇನು ನಾರ್ಮಲಾಗಿ ಸೇವ್ ಮಾಡ್ತೀರಾ ಅದನ್ನು ಇಲ್ಲಿ 1080p ಮತ್ತು 30 fps ಇಲ್ಲಿ ಕೋಡ್ ರೇಟ್ ಬಂದ್ಬಿಟ್ಟು ಹೈ ಇಟ್ಬಿಟ್ಟು ಹಾಗೆ ಆಪ್ಟಿಕಲ್ ಫ್ಲೋ ಏನಿದೆ ಅದನ್ನ ಆನ್ ಮಾಡಿಬಿಟ್ಟು ಎಕ್ಸ್ಪೋರ್ಟ್ ಕೊಟ್ಟರೆ ಸೊ ನಿಮ್ಮ ವಿಡಿಯೋ ರೆಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.